ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 8 ಬೇರೆ ಬೇರೆ ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಹಾಕುವಂತಹ ಹೊಸ ತರಹದ ಬೇಬಿ ಕುಚ್ಗಳು ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ನಾನಿಲ್ಲಿ ಈ ಥರ ಕುಚ್ಚುಗಳನ್ನು ತಗೊಂಡಿದ್ದೀನಿ. ಇದು ಬಂದು 127 ಇದೆ. ಈ ಥರ ಕುಚ್ಚುಗಳನ್ನು ಯಾವ ಥರ ಮಾಡಬೇಕಂತ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೇಕಿದ್ರೆ ಮೇಲ್ಗಡೆ ಲಿಂಕನ್ನು ಹಾಕಿರ್ತೀನಿ, ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೂಡ ವಿಡಿಯೋ ಶೋ ಆಗ್ತಿರುತ್ತೆ, ಬೇಕಿದ್ರೆ ನೀವು ನೋಡ್ಬೋದು. ಇಲ್ಲಿ 127 ಇದೆ. ಇದನ್ನು ನಾನು ಕುಚ್ಚು ಹಾಕ್ಕೊಂಡಾಗ ಒಂದು ವೇಳೆ ಹೆಚ್ಚು ಕಡಿಮೆ ಬೇರೆ ಬೇರೆದು ಕುಚ್ಚು ಹಾಕಿದರೂ ಕೂಡ ಹೇಳ್ತೀನಿ ನಿಮಗೆ ಯಾವ ಥರ ತೊಗೊಂಡಿದ್ದೀನಿ, ಎಷ್ಟು ಎಳೆ ತೊಗೊಂಡಿದ್ದೀನಿ ಅಂತ. ಇದನ್ನು ಯಾವಾಗಲೂ ನೀಟಾಗಿ ಸ್ಟ್ರೇಟಾಗಿ ಮಾಡಿಕೊಂಡು ನಾವು ಕುಚ್ಚುಗಳನ್ನು ಹಾಕ್ಕೋಬೇಕು. ಹಾಗೆ ಇಲ್ಲಿ ಹೋಲನ್ನು ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಇದರಿಂದ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ, ಅದಕ್ಕೋಸ್ಕರ. ಹಾಗೆ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ನಾನು ಪೋಣಿಸಿ ಇಟ್ಕೊಂಡಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ. ಓಕೆ, ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲ ಡಿಸೈನ್ಗಳನ್ನು ನಾನು ಒಂದೊಂದೇ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ. ಮೊದಲು ನೋಡಿ, ಈ ಥರ ಹೋಲನ್ನು ಮಾಡ್ಕೊಳ್ಳಿ. ಕ್ರೋಶಾ ನೀಡಲಿಂದ ಈ ಥರ ಹೋಲ್ ಮಾಡ್ಕೋತೀನಿ. 127 ಇರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬರುತ್ತೆ ಈ ಥರ. ಇವಾಗ ನಾನು ಇದಕ್ಕೆ ಒಂದು ಸ್ಕ್ವೇರ್ ಶೇಪ್ ಇರುವಂತಹ ಬೀಡನ್ನು ಹಾಕ್ತೀನಿ. ಈ ಬೀಡ್ ಹಾಕಿ ಈ ಥರ ಇಟ್ಕೊಳ್ಳಿ. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ನಲ್ಲ, ಈ ನೀಡಲ್ಲು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರ್ತೀನಿ. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಈ ಥರ ಬಿಟ್ಕೊಂಡು ಇವಾಗ ಲಾಕನ್ನು ಮಾಡ್ಕೋಬೇಕು. ಮೊದಲೇ ಲಾಕ್ ಮಾಡಿಕೊಂಡ್ರೆ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇರ್ತೀರ ಟೈಟಾಗಿ ಬರೋದಿಲ್ಲ, ಕುಚ್ಚು ಜರುಗುತ್ತೆ ಅಂತ. ಅದಕ್ಕೋಸ್ಕರ ಮೊದಲೇ ನಾವು ಲಾಕ್ ಮಾಡ್ಕೊಂಡ್ಬಿಟ್ರೆ ಕೈಯಿಂದ ಜರುಗೋದಿಲ್ಲ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ, ಜರಿ ಥ್ರೆಡ್ ಸ್ವಲ್ಪ ಬಿಟ್ಟು. ಈ ಬೀಡ್ ಇದೆಯಲ್ಲ, ಜಾಸ್ತಿ ಟೈಟಾಗಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ತುಂಬ ಸ್ಮೂತಾಗಿರುತ್ತೆ ಈ ಬೀಡು. ಇದು ಮತ್ತು ರಿಂಗ್ ಬೀಡ್ ಎರಡೂ ಕೂಡ ಅಷ್ಟೇ. ಇವಾಗ ಇದು ಹಾಗೆ ಇರಲಿ. ಇನ್ನೊಂದು 127 ಇರುವಂತಹ ಕುಚ್ಚು ತಗೊಂಡಿದ್ದೀನಿ. ಇದನ್ನು ಇಲ್ಲಿ ಮುಂದ್ಗಡೆ ತಗೋತೀನಿ. ಇಲ್ಲಿ ಈ ಪಾರ್ಟ್ಗೆ ಹಾಕಿ ಈ ಥರ ಇಟ್ಕೊಳ್ಳಿ. ಇದನ್ನು ಕೂಡ ಈ ಥರ ಕರೆಕ್ಟಾಗಿ ಬರಲಿ. ಇವಾಗ ಎರಡನ್ನೂ ಸೇರಿ ಈ ಥರ ಹಿಡ್ಕೊಂಡು ಮತ್ತೆ ಜರಿ ಥ್ರೆಡ್ಡಿಂದ ಈ ಥರ ನೀಡಲಿದೆಯಲ್ಲ, ಇದನ್ನು ಮುಂದ್ಗಡೆ ತರಬೇಕು. ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ತಗೊಳ್ಳಿ. ಈ ಥರ ಹಿಡ್ಕೊಂಡು ಹೂ ಕಟ್ತೀವಲ್ಲ, ಆ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಕೂಡ ನೀವು ಮಾಡ್ಕೋಬೋದು. ಇವಾಗ ಇದಕ್ಕೆ ಒಂದು 3ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ತಬೇಕು. ಈ ಥರ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ. ಕುಚ್ಚು ನೋಡ್ಕೊಳ್ಳಿ, ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡಿ. ದಪ್ಪ ಇರೋದ್ರಿಂದ ಒಂದೇ ಸಲಕ್ಕೆ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬೇಕಿದ್ರೆ ನೀವು ಕೆಳಗಡೆ ಪಾರ್ಟ್ ಇದೆಯಲ್ಲ, ಅದು ಮೊದಲೇ ಕೂಡ ನೀವು ಕಟ್ ಮಾಡ್ಕೋಬೋದು. ಆಮೇಲೆ ಇದನ್ನು ನೀಟಾಗಿ ಮಾಡ್ಕೊಂಡ್ಬಿಡಿದ್ರಿ. ನೋಡಿ, ಈ ಥರ ಕುಚ್ಚು ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಕುಚ್ಚು ಮಾಡಿಕೊಡಿ ಅಂತ ಕಸ್ಟಮರ್ಗಳು ಕೇಳಿದಾಗ ಈ ಥರ ಡಿಸೈನ್ ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ. ನೀವು ಈ ಡಿಸೈನನ್ನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಮಾಡ್ಕೊಳ್ಳಿ, ಇಲ್ಲ ಈ ಬೆರಳಿಂದ ತೊಗೊಳ್ಳಿ. ಇಲ್ಲ ಅಂದರೆ ಮೊದಲೇ ನೀವು ಮೆಜರ್ಮೆಂಟ್ ಟೇಪನ್ನು ತೊಗೊಂಡು ಅದರಿಂದ ಅಳತೆ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನೀಗ ಮತ್ತೆ ಇಲ್ಲಿ ಕ್ರೋಶಾ ನೀಡಲ್ನಿಂದ ಈ ಥರ ಹೋಲನ್ನು ಮಾಡ್ಕೋತೀನಿ. ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದು ಬಂದು 137 ಇದೆ ಫ್ರೆಂಡ್ಸ್. ಇದು ಇವಾಗ ಕೆಳಗಡೆ ಪಾರ್ಟ್ ಇದೆಯಲ್ಲ,
ಅಲ್ಲಿ ಈ ತರ ಮಿಡಲ್ನಲ್ಲಿ ಇದನ್ನ ಈ ತರ ತಗೊಂಡೋಗಿ ಅಂದಾಜ್ ಮೇಲೆ ಒಂದು 2 ಭಾಗ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ತರ ಇದರಿಂದನೇ ಮಾಡ್ಕೊಂಡು ಈ ಕುಚ್ಚು ಈ ತರ ಬ್ಯಾಕ್ ಸೈಡ್ ಅಲ್ಲಿ ತಗೊಂಡೋಗ್ಬೇಕು. ಇದನ್ನ ಈ ತರ ಮಾಡ್ಕೊಳ್ಳಿ. ಈ 2 ಪಾರ್ಟ್ ಇದೆಯಲ್ಲ, ಜಡೆ ಕಟ್ತೀವಲ್ಲ, ಆ ತರ ಒಂದು ಪಾರ್ಟ್ ಈ ತರ ಮುಂದೆ, ಇನ್ನೊಂದು ಪಾರ್ಟ್ ಇದೆಯಲ್ಲ ಅದನ್ನು ಕೂಡ ಈ ತರ ಇಟ್ಕೊಳ್ಳಿ, ಜಡೆ ತರ ಹಾಕೊಳ್ಳಿ. ಈ ತರ ಇದನ್ನ ಟೈಟ್ ಆಗಿ ಇಟ್ಕೋಬೇಕು. ಈ ತರ ಇಟ್ಕೊಂಡ್ಮೇಲೆ ಇದಕ್ಕೆ ಇವಾಗ ಜರಿ ಥ್ರೆಡ್ ಇಂದ ಈ ತರ ಕುಚ್ಚನ್ನ ಹಾಕ್ಬೇಕು. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಒಂದು ಹಾಕೋದು ಅಷ್ಟು ಈಸಿ ಅನಿಸ್ಬೋದು. ಸೀರೆ ಪೂರ್ತಿ ಹಾಕ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಡಿಸೈನ್ ಮಾಡ್ಕೊಳ್ಳುವಾಗ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಚಾರ್ಜನ್ನು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಇವಾಗ ಕರೆಕ್ಟಾಗಿ ಇಲ್ಲಿ ಮಿಡಲ್ನಲ್ಲಿ ಈ ನೀಡಲನ್ನು ಮುಂದ್ಗಡೆ ತರ್ತೀನಿ. ಇದಕ್ಕೆ ನಾನಿವಾಗ ಪರ್ಲನ್ನು ಹಾಕ್ತೀನಿ. ಬೇಕಿದ್ರೆ ಯಾವುದಾದ್ರೂ ಬೀಡ್ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಕೂಡ ನೀವು ಕುಚ್ಚನ್ನು ಕಟ್ಕೋಬೋದು. ವಾಪಸ್ ಅದೇ ಜಾಗಕ್ಕೇನೆ ಮತ್ತೆ ಈ ಥರ ಚುಚ್ಕೊಂಡು ಹಿಂದ್ಗಡೆ ತಗೊಂಡೋಗ್ತೀನಿ. ನೋಡಿ ಈ ಥರ. ಇವಾಗ ಮತ್ತೆ ಕರೆಕ್ಟಾಗಿ ಮುಂದ್ಗಡೆ ತಗೊಂಡು ಬಂದು ಮೊದಲು ಒಂದು ಲಾಕ್ ಮಾಡಿಕೊಂಡು ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ಲ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಈ ಡಿಸೈನ್ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ನಾನು ಸಮವಾಗಿ ತಗೊಂಡು ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದಕ್ಕೆ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಚ್ಚು ಬಂದು ಮತ್ತೆ ಈ ಥರ ಹೋಲನ್ನು ಮಾಡ್ಕೊಳ್ಳಿ. 127 ಇರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಈ ಥರ ಮೇಲ್ ತರ್ತೀನಿ. ಮತ್ತೆ ಪಕ್ಕದಲ್ಲೇನೆ ಇನ್ನೊಂದು ಹೋಲ್ ಮಾಡಿಕೊಂಡು ಇನ್ನೊಂದು 127 ಇರುವ ಕುಚ್ಚನ್ನು ಅದನ್ನು ಕೂಡ ಕೆಳಗಡೆಯಿಂದ ಈ ಥರ ಮೇಲ್ ತರಬೇಕು. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಮಾಡ್ಕೊಳ್ಳುವಂಥದ್ದು ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಈ ಥರ ಡಬಲ್ ಮಾಡ್ಕೋಬೇಕಂದ್ರೆ ನೀವು 127 ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಉಳಿದಿರೋ ಥ್ರೆಡ್ಡಿಂದ ತೋರಿಸ್ತಿದ್ದೀನಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಒಂದು 75 ಎಳೆ ತಗೊಂಡ್ರೆ ಸಾಕು. ಒಂದೊಂದು ಕುಚ್ಚು 75 ಎಳೆ ಇದ್ರೆ ಸಾಕು. ಡಬಲ್ ಕಲರ್ ಈ ಥರ ಮಾಡ್ಕೊಳ್ಳುವಾಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದನ್ನು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳೋದ್ರಿಂದ. ಈ ಥರ ನೀವು ಸಿಂಗಲ್ ಕಲರ್ನಲ್ಲಿ ಮಾಡಿಕೊಂಡು ಒಂದಿಷ್ಟು ಕ್ಯಾಟ್ಲಾಗನ್ನು ಮಾಡಿಟ್ರೆ ಕಸ್ಟಮರ್ಗಳಿಗೆ ತೋರಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಇದಕ್ಕೆ 300ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಒನ್ ಬಂದು ಈ ಥರ ಮೊದಲು ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. 127 ಇರುವ ಕುಚ್ಚನ್ನು ಈ ಥರ ಮೇಲ್ಗಡೆ ತಂದು ಈ ಥರ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡಿಟ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳಿ. ಮೊದಲು ಇವಾಗ ಇದಕ್ಕೆ ಈ ಥರ ಸುತ್ಕೋಬೇಕು. ಇವಾಗ ಜರಿ ಥ್ರೆಡ್ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಇವಾಗ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿ. ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಗಮ್ಮನ್ನು ನಾನು ಹಚ್ಕೋತೀನಿ. ಈ ಥರ ಗಮ್ಮನ್ನು ಹಚ್ಚಿ ಈ ಜರಿ ಥ್ರೆಡ್ ಹಾಕಿದ್ದೀನಲ್ಲ ಅದ್ರ ಕೆಳಗಡೆ ಹಚ್ಚಬೇಕು ಗಮ್ಮು.
ಪೂರ್ತಿಯಾಗಿ ರೌಂಡ್ ಹಚ್ಕೊಳ್ಳಿ. ಈ ತರ ಹಚ್ಚಿದ ಮೇಲೆ ಇದಕ್ಕೆ ನಾನು ಇವಾಗ ಒಂದು ಈ ತರ ಬಾಲ್ ಚೈನ್ ಅನ್ನ ತಗೊಂಡಿದ್ದೀನಿ. ಇದನ್ನ ಇದಕ್ಕೆ ಈ ತರ ಸುತ್ಕೋತೀನಿ. ಈ ತರ ಬಾಲ್ ಚೈನ್ ಅನ್ನ ಇದಕ್ಕೆ ಸುತ್ಕೋತೀನಿ ನೋಡಿ. ಈ ತರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದಕ್ಕೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ನೀವು ಈ ಬಾಲ್ ಚೈನ್ ಅನ್ನ ತಗೊಳ್ಳಿ. ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಟೋನ್ಲೆಸ್ ಕೂಡ ನೀವು ಹಚ್ಕೋಬಹುದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನೀಗ ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೋತೀನಿ. ನೂರ 27 ಇರುವ ಕುಚ್ಚು ಈ ತರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದಕ್ಕೆ ಒಂದು ರಿಂಗ್ ಬೀಡನ್ನ ಹಾಕ್ತೀನಿ. ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲೇ. ಅದಾದ್ಮೇಲೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತಗೊಂಡು ಬನ್ನಿ. ಸ್ವಲ್ಪ ಬಿಟ್ಕೊಂಡು ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದು 3 ರಿಂದ 4 ಸಲ ಈ ತರ ಜರಿ ಥ್ರೆಡ್ ಅನ್ನ ಇದಕ್ಕೆ ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಚಿಕ್ಕ ಬೀಡನ್ನ ಹಾಕ್ತೀನಿ. ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ. ಕರೆಕ್ಟ್ ಆಗಿ ಈ ತರ ಮಿಡಲ್ ನಲ್ಲಿ ಇಟ್ಕೊಂಡು ಸುತ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ತರ ನೀಡಲು ಮೇಲ್ಗಡೆಯಿಂದ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ಅಂದಾಜ್ ಮೇಲೆ 1 ಇಂಚ್ ಅಷ್ಟು ತಗೊಂಡು ನಾನು ಕಟ್ ಮಾಡ್ಕೊಂಡೆ. ಈ ರಿಂಗ್ ಬೀಡಿ ತರ ಮುಂದ್ಗಡೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ. ಈ ತರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನೀಗ ಕ್ರೋಶಾ ನೀಡಲ್ ನಿಂದ ಹೋಲ್ ಅನ್ನ ಮಾಡ್ತೀನಿ. ನೂರ 27 ಇರುವ ಕುಚ್ಚನ್ನ ಈ ತರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದಕ್ಕೆ ಒಂದು ಈ ತರ ಬೀಡನ್ನ ಹಾಕ್ತೀನಿ. ಈ ಬೀಡ್ ಹಾಕಿ ಈ ಬೀಡು ಕರೆಕ್ಟ್ ಆಗಿ ಇಲ್ಲಿ ಕೂಡ್ಬೇಕು. ಈ ತರ ಮಾಡ್ಕೊಳ್ಳಿ. ಈ ತರ ಇಟ್ಕೊಂಡು ಈಗ ಜರಿ ಥ್ರೆಡ್ ಇಂದ ಕುಚ್ಚು ಕಟ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು 3 ರಿಂದ 4 ಸಲ ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ತರ ಮೇಲ್ಗಡೆಯಿಂದ ನೀಡಲನ್ನ ಚುಚ್ಕೊಂಡು ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಟು ಕಟ್ ಮಾಡಬೇಕು. ಈ ಡಿಸೈನ್ಗೆ ಕುಚ್ಚು ಸ್ವಲ್ಪ ಕುಚ್ಚಿರುತ್ತಲ್ಲ, ಶಾರ್ಟ್ ಆಗಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 350 ವರೆಗೂ ನೀವು ಹತ್ರ ಹಾಕೊಂಡ್ರೆ ಚಾರ್ಜ್ ಅನ್ನ ಮಾಡ್ಕೋಬಹುದು. 6 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. 7th ಒನ್ ಡಿಸೈನ್ ಅನ್ನ ತೋರಿಸ್ತೀನಿ. ಮೊದಲು ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೋತೀನಿ. 127 ಇರುವಂತಹ ಕುಚ್ಚನ್ನ ಈ ತರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದ್ರ ಒಳಗಡೆಗೆ ನಾನು ಈ ತರ ಬೀಡ್ಸ್ ಅನ್ನ ಹಾಕ್ತೀನಿ. ಪರ್ಲ್ಸ್ ಇದೆ, ನೀವು ಸೀರೆ ಕಲರ್ ಯಾವ್ದಿರುತ್ತೋ ಅದು ಹಾಕೋಬಹುದು, ಇಲ್ಲ ಬ್ಲೌಸ್ ಕಲರ್ ಸಿಗುತ್ತೆ ಅದನ್ನು ತಂದು ಕೂಡ ನೀವು ಹಾಕೋಬಹುದು. ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಇದಕ್ಕಿವಾಗ ಜರಿ ಥ್ರೆಡ್ ಇಂದ ನಾವು ನಾರ್ಮಲ್ ಆಗಿ ಕುಚ್ಚು ಕಟ್ತೀವಲ್ಲ ಆ ತರ ಕುಚ್ಚನ್ನ ಕಟ್ಟಬೇಕು. ನೋಡಿ ಸ್ವಲ್ಪ ಜಾಸ್ತಿ ಎಳೆದ್ಬಿಟ್ರೆ ಈ ತರ ಬಿಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜರಿ ಥ್ರೆಡ್ ಕೆಳಗಡೆ ಜಾಸ್ತಿ ಬಿಟ್ಕೊಂಡು ಕಟ್ಕೊಳ್ಳಿ. ಇವಾಗ ಇದಕ್ಕೆ ಲಾಕ್ ಆದ್ಮೇಲೆ ಒಂದು 3 ರಿಂದ 4 ಸಲ ಈ ತರ ಸುತ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ತರ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಈ ಬೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಈ ಡಿಸೈನ್ ಅನ್ನ ನೀವು ಹತ್ರ ಮಾಡ್ಕೊಂಡ್ರೆ 400 ವರೆಗೂ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ಈ ಬೀಡ್ಸ್ ಕಾಸ್ಟ್ಲಿ ಇರುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಲಾಸ್ಟ್ ಡಿಸೈನ್ ತೋರಿಸ್ತೀನಿ. ಕ್ರೋಶಾ ನೀಡಲ್ ಇಂದ ಮೊದಲು ಹೋಲ್ ಮಾಡ್ಕೋತೀನಿ.
120 ಇರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಂದು ಈ ಥರ ಇಟ್ಕೊಂಡು ಮೊದಲು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 3 ರಿಂದ 4 ಸಲ ಕುಚ್ಚಿಗೆ ನಾವು ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಜರಿ ಥ್ರೆಡ್ ಇನ್ನೂ ದಪ್ಪ ಬೇಕಿದ್ರೆ ನೀವು 4 ಎಳೆ ಪೋಣಿಸ್ಕೊಂಡು ಬರೀ 3 ಸಲ ಸುತ್ಕೊಂಡ್ಬಿಟ್ರೆ ಸಾಕು. ತುಂಬಾ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಕೂಡ ನಾನು ತೋರಿಸಿದ್ದೀನಿ ಆ ಥರ ಮಾಡ್ಕೊಳ್ಳೋದು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಲ್ಲ, ಹೀಗೆ ಇಟ್ಕೋತೀನಿ. ಸ್ವಲ್ಪ ಈಗ ಮುಂದ್ಗಡೆ ಪಾರ್ಟನ್ನು ಸ್ವಲ್ಪ ಈ ಥರ ಎತ್ತಿ ಇದಕ್ಕೆ ಒಳಗಡೆ ಸ್ವಲ್ಪ ಗಮ್ಮನ್ನು ಹಚ್ತೀನಿ. ಇಲ್ಲಿ ಸ್ವಲ್ಪ ಗಮ್ಮನ್ನು ಹಚ್ಕೊಳ್ಳಿ. ಈಗ ಮೀಡಿಯಂ ಸೈಜ್ ಇರುವಂತಹ ಒಂದು ಈ ಬೀಡನ್ನು ಇದ್ರ ಒಳಗಡೆ ಈ ಥರ ಇಟ್ಕೊಂಡು ಇದನ್ನ ಕವರ್ ಮಾಡ್ಕೋತೀನಿ. ಕಾಣದೇ ಇರೋ ಥರ ಈ ಥರ ಕವರ್ ಮಾಡಿಕೊಂಡು ಇದೇ ಜರಿ ಥ್ರೆಡ್ಡಿಂದ ಈ ಥರ ಕುಚ್ಚನ್ನು ಕಟ್ಕೋತೀನಿ. ಇವಾಗ ಬಫ್ ಥರ ಬರುತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ ಕುಚ್ಚು. ಇದಕ್ಕೂ ಕೂಡ ಒಂದು 3 ರಿಂದ 4 ಸಲ ಈ ಥರ ಸುತ್ತಕೊಂಡು ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲ್ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡ್ಬಿಡಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನು ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಹತ್ರ ಮಾಡ್ಕೊಂಡು 400ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 8 ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನು ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 350 ಚಾರ್ಜನ್ನು ಮಾಡ್ಕೋಬೋದು. ಇದು ಬಂದು ಈ ಥರ ಡಾಲ್ ಥರ ಕಾಣಿಸುತ್ತೆ. ಇದಕ್ಕೆ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ಬಂದು ಡಬಲ್ ಕಲರ್ನಲ್ಲಿ ಸಿಂಪಲ್ ಬೇಬಿ ಕುಚ್ಚು. ಇದಕ್ಕೆ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಇಲ್ಲಿ ನಾನು ಬಾಲ್ ಚೈನನ್ನು ಹಚ್ಚಿದ್ದೀನಿ. ಸ್ಟೋನ್ಲೆಸ್ ಕೂಡ ಹಚ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ 300 ರಿಂಗ್ ಬೀಡನ್ನು ಬಳಸಿ ಹಾಕಿರುವಂಥದ್ದು. ಈ ಡಿಸೈನ್ಗೂ ಕೂಡ 350ವರೆಗೂ ಚಾರ್ಜನ್ನು ಮಾಡ್ಬೋದು. ಇದಕ್ಕೆ 400 ಚಾರ್ಜ್ ಮಾಡ್ಬೋದು. ಇದಕ್ಕೂ ಕೂಡ 400 ಚಾರ್ಜ್ ಮಾಡ್ಕೋಬೋದು. 250ಇಂದ ನೀವು 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಸಲ ನಾವು ಇದೇ ಡಿಸೈನ್, ಈಗ 400 ಅಂತ ಏನು ಹೇಳಿದ್ನೋ ಅವೇ ಡಿಸೈನನ್ನು ನಾವು 250ಗೂ ಕೂಡ ಹಾಕಿ ಕೊಟ್ಟಿದ್ದೀನಿ ನಾನು ಕೂಡ. ಯಾಕಂದರೆ ಒಂದೊಂದು ಸಲ ಆಗುತ್ತೆ, ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ, ನಾವು ಕೂಡ ಒಂದೇ ಥರ ರೇಟನ್ನು ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾವ ಥರ ಬರುತ್ತೋ ಆ ಥರ ನಾವು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದು ಸಲ ಜಾಸ್ತಿ ಕಡಿಮೆ ಈ ಥರ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿ ಬರುತ್ತೆ. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು 8 ಸೀರೆಗಳಿಗೆ ಕುಚ್ಚನ್ನು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.